ನಮಸ್ಕಾರ. ಮದುವೆ ಆದಮೇಲೆ ಜೀವನ ಪೂರ್ತಿ ಗಂಡನ ಮನೆಗೆ ಸುಖವಾಗಿರುವ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರಗಳು ಯಾವ್ಯಾವು ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲ ತಂದೆ ತಾಯಂದ್ರಿಗೂ ಆಸೆ ಇರುತ್ತೆ, ನನ್ನ ಮಗಳು ಕೊಟ್ಟು ಮನೆಗೆ ಒಳ್ಳೆ ಮಂತನ ಸಿಕ್ಬಿಟ್ರೆ ಸಾಕು, ನನ್ನ ಮಗಳು ಮದುವೆ ಆಗೋಗೋ ಗಂಡನ ಮನೆ ಚೆನ್ನಾಗಿದ್ದರೆ ಸಾಕು, ನನ್ನ ಮಗಳನ್ನ ಚೆನ್ನಾಗೆ ಸುಖವಾಗಿ ಸಾಕ ಅಂತ ಗಂಡ ಸಿಕ್ಬಿಟ್ರೆ ಸಾಕು, ಒಳ್ಳೆ ಅತ್ತೆ ಮಾವ ಸಿಕ್ಕರೆ ಸಾಕು ಅಂತ ಕಂಡು ಕಡೆ ಹರಕೆ ಹೊತ್ಕೊಂತಿರ್ತೀರ. ಮತ್ತು ಈ ಆತಂಕ, ಈ ಭಯ ಇದ್ದೇ ಇರುತ್ತೆ, ಎಲ್ಲ ತಂದೆ ತಾಯಿಗೂ ಇರುತ್ತೆ. ಹೆಣ್ಮಕ್ಳಿಗೆ ಎಂಥ ಗಂಡ ಸಿಗ್ತಾನೋ ಏನೋ, ಮುಂದೆ ಹೆಂಗೆ ನೋಡ್ಕೊತಾನೋ ಏನೋ ಅಂತ ಭಯ ಇರುತ್ತಲ್ವ. ಅದಕ್ಕೆ ಮದುವೆ ಆದಮೇಲೆ ಜೀವನ ಪೂರ್ತಿ ಗಂಡನ ಮನೆಗೆ ಸುಖವಾಗಿರುವ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂತಂದರೆ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ವಿಶಾಖ ನಕ್ಷತ್ರ, ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರ, ಮೀನ ರಾಶಿ ಪೂರ್ವಭಾದ್ರ ನಕ್ಷತ್ರ, ಮೇಷ ರಾಶಿ ಕೃತಿಕಾ ನಕ್ಷತ್ರ, ಕಟಕ ರಾಶಿ ಪುನರ್ವಸು ನಕ್ಷತ್ರ, ಕನ್ಯಾ ರಾಶಿ ಉತ್ತರ ನಕ್ಷತ್ರ. ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳು ಮದುವೆ ಆದಮೇಲೆ ಗಂಡನ ಮನೆಯಲ್ಲಿ ಜೀವನ ಪೂರ್ತಿ ಖಂಡಿತವಾಗ್ಲೂ ಸುಖವಾಗಿ ಇದ್ದೇ ಇರ್ತಾರೆ. ಯಾಕೆಂದರೆ ಇವರಿಗೆ ಎಷ್ಟೇ ನೋವುಗಳು ಬಂದರೂ, ಎಷ್ಟೇ ತೊಂದರೆಗಳು ಸಮಸ್ಯೆಗಳು ಬಂದರೂ ಆದರೂ ಬಿಟ್ಕೊಡಲ್ಲ. ಜೀವನ ಪೂರ್ತಿ ಗಂಡನ ಜೊತೆಗೆ ಸುಖವಾಗಿ ಬಾಳ್ತಾರೆ. ಎಷ್ಟೇ ನೋವುಗಳಿದ್ದರೂ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಸ್ವಲ್ಪ ಸ್ವಾಭಿಮಾನ ಜಾಸ್ತಿ. ಸ್ವಾಭಿಮಾನದ ಹೆಣ್ಮಕ್ಳು ಅಂದರೂ ತಪ್ಪೇನಿಲ್ಲ, ಬೇಡ ನನಗೆ ಅಂತಾರೆ. ಸ್ವಲ್ಪ ಸ್ವಾಭಿಮಾನ ಇರೋ ಹೆಣ್ಮಕ್ಳು, ಅರ್ಥ ಆಯ್ತಾ? ಈ ಒಂದು ರಾಶಿ ನಕ್ಷತ್ರದ ಹೆಣ್ಮಕ್ಳು ಖಂಡಿತವಾಗ್ಲೂ ಮದುವೆ ಆದಮೇಲೆ ಗಂಡನ ಮನೆಗೆ ಜೀವನ ಪೂರ್ತಿ ಖಂಡಿತವಾಗ್ಲೂ ಸುಖವಾಗಿ ಇದ್ದೇ ಇರ್ತಾರೆ, ಖಂಡಿತವಾಗ್ಲೂ. ಯಾಕೆಂದರೆ ಈ ಒಂದೊಂದು ರಾಶಿ ನಕ್ಷತ್ರದ ಮಹಿಮೆನೇ ಹಂಗಿರ್ತವೆ. ಅರ್ಥ ಆಯ್ತಾ? ಈ ಎಸ್ಪೆಷಲಿ ಇವ್ರಿಗೆಲ್ಲ ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಬಂದ್ಬಿಟ್ರೆ ಇನ್ನೂ ಲೈಫ್ ಎಕ್ಸಲೆಂಟು, ತುಂಬ ಎಕ್ಸಲೆಂಟಾಗೆ ಅಚ್ಚುಕಟ್ಟಾಗೆ ಸಂಸಾರನ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಈ ಹೆಣ್ಣು ಮಕ್ಕಳಲ್ಲಿ ಇದ್ದೇ ಇರುತ್ತೆ. ತಾಳ್ಮೆನೂ ಇರುತ್ತೆ, ಒಳ್ಳೆ ಗುಣನೂ ಇರುತ್ತೆ, ಹಂಗೆ ಸಿಟ್ಟು ಕೋಪ ಹಠನೂ ಇರುತ್ತೆ. ಸಿಟ್ಟು ಬಂದರೆ ಹಂಗೇನೂ ಬೈತಾರೆ ತಿರುಗಿಸಿ, ಮತ್ತು ಸಾರಿನೂ ಕೇಳ್ತಾರೆ, ಹೋಗ್ಲಿ ಬಿಡ್ರಿನೂ ಅಂತಾರೆ, ಕ್ಷಮಿಸ ಗುಣನೂ ಇರುತ್ತಾರೆ. ಎಲ್ಲ ಒಂದು ಕಷ್ಟ ಸುಖದಲ್ಲೂ ಅಡ್ಜಸ್ಟ್ ಆಗಿ ಹೋಗ್ತಾರೆ. ಬಿಟ್ಟು ಕೊಡೋ ಅಂತ ಒಂದು ಬುದ್ಧಿ, ಆಯಿತು ಬಿಡಪ್ಪ ಪರವಾಗಿಲ್ಲ ಇರಲಿ ಅಂತ ಅನ್ನೋ ಒಂದು ಒಳ್ಳೆ ಗುಣನೂ ಇರುತ್ತೆ. ಜಗಳ ಮಾಡ್ತಾರೆ, ಜಗಳ ಆಡ್ದಲೇ ಇರೋ ಮನೆಯೇ ಇಲ್ಲ. ಗಂಡ ಹೆಂಡ್ತಿ ಸರಸ ವಿರಸವಿಲ್ಲದ ಜಗತ್ತಿನಲ್ಲಿ ಯಾವ ಮನೆಯೂ ಇಲ್ಲ. ಬಟ್ ಇರೋದ್ರಲ್ಲಿ ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಮದುವೆ ಆದಮೇಲೆ ಜೀವನ ಪೂರ್ತಿ ಗಂಡನ ಮನೆಗೆ ಖಂಡಿತವಾಗ್ಲೂ ಸುಖವಾಗಿ ಇದ್ದೇ ಇರ್ತಾರೆ. 100ಕ್ಕೆ 50% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.